ಆ್ಯಂಡ್ ಇವಾಗ ನಮ್ಮ ದಂಡುಪಾಳ ಗ್ಯಾಂಗ್ ಬರಾಕತ್ತದ. ಕುಂತ್ರಿ ಪ್ರೇಕ್ಷಕ ಅವ್ರಿಗೆ ಹುಡುಗು 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 ಗಾಡಿ ಚಲಾತಿರೋದ ಸಣ್ಣಗೆ. ಅವರೆಲ್ಲ ದಂಡಿಗೆಲ್ಲ ಚೆಂದ ಕುಂದ್ರಸೋದು ರೆಡಿ ಮಾಡಕತ್ತಾರೆ. ನಾಳೆ ಯೂಟ್ಯೂಬ್ ಇವತ್ತರಲ್ಲ ಅವರು ಅದಕ್ಕೆ ತಿಳಿತಾ ಡಿಪ್ರೆಷನ್ ಕೊಂಡಿರತ್ತೆ ಇಲ್ಲ ಡಿಪ್ರೆಷನ್ಗೆ ಹೋಗಿ ವಾಪಸ್ ಬರ್ತಾರ. ಕರಿಲಾರ್ದೆ ಸುಮ್ಮನೆ ಜಡಿಲತ್ತಾರೆ ಹುಡುಗರು ತಿನ್ಸ ನೆವ ನೆವ ಎಲ್ಲರೂ ಪಾರ್ಟಿಸಿಪೇಟ್ ಎಲ್ಲ ಸುತ್ತ ರೆಡಿ ಹೋಗ್ಯಾರ. ಈಗ ಎಲ್ಲರೂ ಬಲೂನ್ ಹಿಡ್ಕೊಂಡಿರ್ತೀವಿ ನೋಡ್ರಿ. ಟೈಮ್ ಆಯ್ತು ಲೈಟ್ ಆಯ್ತು ಲೈಟ್ ಆಯ್ತು ಲೈಟ್. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ಸಂಜೆನೆ. ಯಾಕಪ್ಪ ಅಂದರೆ ಸಂಜೆ ಯಾಕೆ ಶುರು ಮಾಡ್ತಾ ಇದ್ದೀನಿ ಅನ್ನೋದು ಹೇಳಬೇಕಪ್ಪ ಅಂದರೆ ನಿಮಗೆ ಚಿಂತನೆ ಸ್ವಲ್ಪ ವರ್ಕ್ ಇತ್ತು. ಸೊ ಹಂಗಾಗಿ ಏನು ಶುರು ಮಾಡಿರಲಿಲ್ಲ. ಆ್ಯಂಡ್ ಇವಾಗ ನಮ್ಮ ದಂಡುಪಾಳ ಗ್ಯಾಂಗ್ ಬರಾಕತ್ತದ. ದಂಡುಪಾಳ ಗ್ಯಾಂಗ್ ಗೈಸ್ ಇದು ಅಂದರೆ ಎಲ್ಲ ನಮ್ಮ ಚಿಕ್ಕ ಮದರ್ ಇಂಡಿಯಾ, ಅವ್ರ ನಡಬರ್ಕಿನ ಮದರ್ ಇಂಡಿಯಾ, ಮತ್ತು ನಮ್ಮ ಮದರ್ ಇಂಡಿಯಾ, ನಮ್ಮ ತಂಗಿ, ಮತ್ತಿಬ್ಬರು ಸಣ್ಣ ತಂಗಿಗಳು, ಇಲ್ಲ 3 ಸಣ್ಣ ತಂಗಿಗಳು, ತಮ್ಮ ಇಷ್ಟು ಜನ ಬರಾಕತ್ತಾರೆ ಇವತ್ತು. ಮತ್ತು ನಾಳೆ ಐತಲ್ಲ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕನ ಮಕ್ಕಳು ಹಿಂಗೆ ಬರ್ತಾರೆ. ಸೊ ಮನೆ ತುಂಬಿ ತುಳಿಕಾಡ್ತದ. ಯಾಕೆ ಬರಾಕತ್ತಾರ ಅನ್ನೋದು ಹೇಳ್ತೀನಿ ಅಂತ ಸ್ವಲ್ಪ ನೋಡಿರಿ. ನಡಬರ್ಕ ಯಾವಾಗ ಹೇಳ್ತೀನಿ ಗೊತ್ತಿಲ್ಲ, ಲಾಸ್ಟ್ವರೆಗೂ ಕೊನೆ ತನಕ ನೋಡಿರಿ, ನಿಮಗೆ ಗೊತ್ತಾಗುತ್ತೆ ಯಾಕೆ ಬರಾಕತ್ತಾರ ಇಷ್ಟು ಎಲ್ಲ ಗ್ಯಾಂಗ್ ಇಲ್ಲ ಅಂತ ಹೇಳಿಕಿರ. ನಾಳೆ ಸ್ವಲ್ಪ ಏನೋ ಸ್ವಲ್ಪ ಏನೋ ಸ್ಪೆಷಲ್ ಅದ. ಸೊ ಹಂಗಾಗಿ ಬರಾಕತ್ತಾರ ಎಲ್ಲರೂ. ಏನನ್ನೋದು ನೋಡ್ಬೇಕಂದ್ರೆ ಲಾಸ್ಟ್ವರೆಗೆ ನೋಡ್ರಿ ಅಷ್ಟೇ. ಓಕೆ ಗೈಸ್, ಇವಾಗ ಎದ್ದು ಸ್ವಲ್ಪ ಫುಲ್ಲಿ ನಾ ಮಲ್ಕೊಂಡಿರಲಿಲ್ಲ. ನಾನು ಸ್ವಲ್ಪ ವರ್ಕ್ ಇತ್ತು ಅಂತೇಳಿ ನಾನು ಮಲ್ಕೊಂಡಿರಲಿಲ್ಲ. ನಮ್ಮ ಮೇಡಮ್ ಅವರ ಮಲ್ಕೊಂಡು ಸರ್ ನಿಧಿಗಣ್ಣ ಎದ್ಗೆ ಕೂತಾರೆ. ರಿಫ್ರೆಶ್ ಆಗ್ಲಕತ್ತಾರ ಹತ್ತವರು. 5 ನಿಮಿಷ ರಿಫ್ರೆಶ್ ಆಗತ್ತನ ಕುಂತು ರಿಫ್ರೆಶ್ ಆಗೋರು. ಹುಡುಗು 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 ಗಾಡಿ ಚಲಾತಿರೋದ ಸಣ್ಣಗೆ ಹಂಗೆ ನಡೆದ ಈಗ ಅವ್ರದ್ದು. ನನಗೆ ಏನಾರ ಕೆಲಸ ಇತ್ತಂದ್ರೆ ಮಾಡೋದಾಗಲ್ಲ. ಎದ್ದು ಒಂದು 5 ನಿಮಿಷ ಕೂತಂದ್ರೆ ಮತ್ತೆ ಸ್ವಲ್ಪ ಏನಂತಾರೆ ಹುಮ್ಮಸ್ ಬರ್ತಾನೆ. ಹುಮ್ಮಸ್ ಬರಲ್ಲ. ಎದ್ದೇಳನ ನನಗೆ ಹಿಂಗೆ ಎದ್ದೇಳನ ಕೆಲಸ ಮಾಡೋದತ್ರ ಆಗಲ್ಲ. ಇವಾಗ ಕೆಲಸ ನೀನು ಬಿಡು ಎಲ್ಲ ಮಾಡೀನಿ. ಇವಾಗ ಒಂಚೂರು ಕಸ ಹುಡುಗೋದು ಅಷ್ಟೇ. ಒಂದು 5 ನಿಮಿಷ ಕೂತು ಮುಖ ತಕ್ಕೊಂಡು ಕಸ ಹೊಡಿತೀವ್ರಿ, ದೀಪ ಅದು ಹಚ್ಚಿ ಅಷ್ಟ್ರೊಳಗೆ ಬರ್ತಾರೆ ನೋಡಿ. ಆಮೇಲೆ ಅವ್ರಿಗೆ ದಂಡ ಫುಲ್ ದಂಡ ಬರ್ತದೆ ಯಾವತ್ತ. ಅದಕ್ಕೆ ಸಿಗ್ತೀವಿ ಅಂತ ನಿಮಗೆ. ಏನು ಇನ್ನೂ ಗಾಂಧಿ ಚೌಕದ ಏನೇನು ಹೋಗ್ಬೇಕಂತ ಸ್ವಲ್ಪ ವರ್ಕ್ ಅದ ಅಂತ. ಸೊ ನೋಡಬೇಕು. ನಮ್ಮ ತಂಗಿಗೆ ಮತ್ತು ನಮ್ಮ ಶಿಲ್ಪಾಗ ಕರ್ಕೊಂಡೋಗಿ ಬರಬೇಕು. ಹೋಗಿ ಸ್ವಲ್ಪ ಅವ್ರದ್ದೇನೋ ವರ್ಕ್ ಅದಂತ ಅದಂತ ವರ್ಕ್ ಮುಗಿಸ್ಕೊಂಬರ್ಬೇಕಂತಾರೆ. ಸೊ ಅದಕ್ಕೆ ಮತ್ತು ನಮಗೆ ಸ್ವಲ್ಪ ಚಹಾ ಕುಡಿಯೋಂಗಾಗ್ಯದ. ಈಗ ಚಹಾ ಮಾಡೋದು ಅಂದ್ರೆ ಅವರು ಬರ್ತಾರೆ. ಅವ್ರು ಬಂದಾಗೆ ಚಹಾ ಮುಗಿ ಕುಡಿಬೇಕು. ಯಾಕಂದರೆ ಈಗ ಬರ್ತಾರೆ ಅವ್ರು. ಈಗ ಫುಲ್ ಎಲ್ಲಿ ಹತ್ತಿರ ಅದಾರ ಅನ್ನಿಸ್ತದ. ನಾ ಇನ್ನೂ ಕಾಲ್ ಮಾಡಿ ಕೇಳಿಲ್ಲ ಅವರಿಗೆ. ಹತ್ತಿರನೇ ಅದಾರ ಅವರು. ಸೊ ಅದಕ್ಕೆ 3 ಗಂಟೆಗೆ ಅಲ್ಲಿ ನಾವು ಬಿಡಾಕತ್ತೀನಿ ಅಂತ ಹೇಳಿದ್ರು. 3 ಗಂಟೆ ಬೆಟರ. ಸೊ ಇಲ್ಲೊಂದು 6-6:30 ತನಕ ಬರ್ತಾರೆ. 6 ಗಂಟೆ 6:15 ಆಗ್ಯದ. 10-15 ನಿಮಿಷ ಬರ್ತಾರೆ. ಓಕೆ ಗೈಸ್, ಬನ್ನಿ ಅವ್ರು ಬರೋಣ ಸಿಗ್ತೀನಿ ಅಂತ ನಿಮಗೆ. ಗೈಸ್ ಇವಾಗ ನಾವು ಕ್ಯಾಮ್ರಾ ಚಾಲು ಮಾಡೀವಿ. ಅವರೆಲ್ಲ ದಂಡಿಗೆಲ್ಲ ಚೆಂದ ಕುಂದ್ರಸೋದು ರೆಡಿ ಮಾಡಕತ್ತಾರೆ. ನಾಳೆ ಯೂಟ್ಯೂಬ್ ಇವತ್ತರಲ್ಲ ಅವರು ಅದಕ್ಕೆ. ಗೈಸ್ ಇವಾಗ ಟೈಮ್ 8:30 ಎಲ್ಲ ಬಂದದ. ಬಂದಿದ್ದೈತಲ್ಲ 7 ಗಂಟೆ ಆಗಿದವರು. ಭಾಳ ಲೇಟ್ ಆದ್ರೆ ಭಾಳ ಲೇಟ್ ಮಾಡ್ಕೊಂಡಾರ. ಇದು ಕೂತಾರ ನೋಡ್ರಿ ಇಲ್ಲಿ. ಹಾಯ್ ಮಾಡ್ರಿ, ಹಾಯ್ ತಿಳಿತಾ ಯಾಕೆ ಡಿಪ್ರೆಷನ್ ಕೊಂಡಿರತ್ತೆ ಇಲ್ಲ ಡಿಪ್ರೆಷನ್ಗೆ ಹೋಗಿ ವಾಪಸ್ ಬರ್ತಾರ. ಈಗ ಬಂದೀವಿ, ಸುಸ್ತಾಗೈತಿ, ಅದಕ್ಕೆ ಹಿಂಗೆ ಕೊಡ್ತೀನಿ. ಈಗ ಹೊರಗೆ ಬಂದರು.
ಮತ್ತು ಲಾಂಗ್ ಜರ್ನಿ ಇರ್ತದ ಗೈಸ್. ಎಷ್ಟು ಲಾಂಗ್ ಇತ್ತು ಸಿಕ್ಕಾಪಟ್ಟೆ ದುಬೈಲಿದ್ದು ಬಂದ್ರೆ ಹೆಂಗೆ ನೋಡಿ ಗೈಸ್ ಊಟ ಮಾಡ್ಸಾಕತ್ತಾರ ಈಗ ಎಲ್ಲರೂ ಊಟ ಮಾಡಕತ್ತಾರ. ನಾವು ಇನ್ನೂ ಊಟ ಮಾಡಿಲ್ಲ. ನಮ್ಮ ಮದರ್ ಇಂಡಿಯಾ ಅವರಲ್ಲಿ ಏನೋ ಮಾಡಕತ್ತಾರ, ಮಾವಿನಕಾಯಿ ಶೀಕಣಿ ಮಾಡಕತ್ತಾರಂತ. ಸೊ ನಾವು ಆಗಲೇ ಉಂಡಿವಿ, 3 ಕಾಲು ಊಟ ಮಾಡಿವಿ. ಅದಕ್ಕೆ ನಾವೇನು ಊಟ ಮಾಡತ್ತೀವಿ ಈಗ. ಸುಳ್ಳು ಹೇಳ್ತಾನೆ ಗೈಸ್, ಉಣ್ಮಕ್ಸಾಗಿ ತಾಟ್ ರೆಡಿ ಆಗ್ಯಾರ. ಎಲ್ಲೈತಿ ಡಿಪ್ರೆಷನ್ ಈಗ ಬರ್ತಾರ ಅವ್ರೆ. ಇಂಥ ಆಸೆ ಮಾಡೋದು ಡಿಪ್ರೆಷನ್. ಸುಳ್ಳು ಹೇಳ್ತಾನೆ ಇನ್ನೂ ಇಲ್ಲ, ಇನ್ನೂ ಹಸು ಇಲ್ಲ. ನೀವು ಮತ್ತೆ ವಾಪಸ್ ಹಸು ಇಲ್ಲ ತನ ಮತ್ತು ನಾವು ಇಂಥ ಇದು ಮಾಡ್ತೇವೆ ತನ್ನಂಗೆ ಬಾಯ್ತಾಳಿಗೆ ನಾವು ಬಂದು ಕೊಡ್ತೀನಿ. ಕರಿಲಾರ್ದೆ ಸುಮ್ಮನೆ ಜಡಿಲತ್ತಾರೆ ಹುಡುಗರು ತಿನ್ಸ ನೆವ ನೆವ ಯವ್ವ ನೆವ ಪರಾಣಿ ಬರೀ ಸಿಗಿದೆ ಅಂತ ನಿಮಗೆ ಒಂದು ಸ್ವಲ್ಪ ಶಿಸ್ತು ಊಟ ಮಾಡೋಣ ಊಟ ಮಾಡಿಬಿಟ್ಟು ಸಿಗ್ತಿದೆ. ಇವಾಗ ಅವರೆಲ್ಲ ಊಟ ಮಾಡಿದ್ರೆ ಸಿಗ್ತದೆ, ನಾನು ಏನೋ ಊಟ ಮಾಡಿಲ್ಲ. ಯಾಕಪ್ಪ ಅಂದ್ರೆ ಅಗಳಗಳೇ ಊಟ ಮಾಡಿಲ್ಲ ನಾನು. ಅದಕ್ಕೆ ಏನು ಊಟ ಮಾಡಲಪ್ಪ ಅಂತ ಹೇಳಿದರೆ ಸೊ ಇವಾಗ ಶಿಸ್ತಾಗ ಒಂದು ಸ್ವಲ್ಪ ಊಟ ಮಾಡಬೇಕು. ಬಟ್ ಇನ್ನೂ ಹಸುವಾಗಿಲ್ಲ ಅಷ್ಟೇ ಈಗ. ಅದ್ರ ಸಲುವಾಗಿ ದಂಡು ಬಂತು ಗಾಯಸ್. ಸಿಕ್ಕಾಪಟ್ಟೆ ದಾಂಧಲಿ ನಡೆದ ದಾಂಧಲಿ ಇಲ್ಲ ನೋಡ್ರಿ ನಮ್ಮ ತಮ್ಮ ದಾಂಧಲಿ ನಡ್ಬಿಟ್ಟದೆ. ನಡೆದ್ರೆ ಹೆಂಗೆ ನೀವಂತಿತ್ತಲ್ಲ ಹಂಗೆ ಇಲ್ಲಿ ಒತ್ತಲಿದ್ದು ಫುಲ್ಲು ದಾಂಧಲಿ ದಡ 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 ಬದ ಹಿಂಗಾಗ್ಯದ. ಸೊ ಏನು ಮಾಡೋಕ್ಕಾಗಲ್ಲ. ನಾಳೆ ಸ್ವಲ್ಪ ಇದು ಅದ, ನಮ್ಮ ತಂಗಿ ಬಡ್ಡೆ ಅದ ಗುಡ್ಡಾಗಿದ್ದು. ಸೊ ಅದ್ರ ಸಲ ಎಲ್ಲ ಸುಮ್ಮನೆ ಕರೆಸಿ ನಾನೇ ಏನೋ ಸ್ಪೆಷಲಾಗಿ ಮಾಡೋದಕ್ಕೆ ಅದು ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಸ್ಪೆಷಲಾಗಿ ಏನೋ ಮಾಡ್ಕೊಂಡು ಇಟ್ಕೊಂಡು ನಾನು ತಲೆ ಇಟ್ಕೊಂಡು ನಾನು ನಮ್ಮ ಶಿಲ್ಪ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿಸಿದ್ದು ಸ್ಪೆಷಲಾಗಿ ಏನೋ ಮಾಡ್ಬೇಕಂತ ಹೇಳಿದಾರೆ. ಸೊ ಬೈ ತೋರಿಸ್ತೈತೆ ಗೊತ್ತಾಗುತ್ತಿಲ್ಲ ನೋಡುವಂಥದ್ದು. ಊಟ ಮಾಡ್ತೀವಿ ಸ್ವಲ್ಪ ಫಸ್ಟ್. ಶಿಲ್ಪನ ಊಟ ಮಾಡಿಲ್ಲ, ನಾನು ಊಟ ಮಾಡಿರಿ, ಎಲ್ಲ ಊಟ ಮಾಡಿರಿ. ಈಗ ನಾನು ಶಿಲ್ಪ ಇನ್ನೂ ಯಾಕಂದ್ರೆ 3-3ವರೆಗೆ ಊಟ ಮಾಡಿ ನಾವು. ಸೊ ಹಸುವಾಗಿರಲಿ ನಮಗೆ. ಇವಾಗ 10ಕ್ಕೆ ಊಟ ಮಾಡ್ಬೇಕಂತ ಅಂದ್ಕೊಂಡ್ವಿ. ಎಷ್ಟು ತಾನೇ ಹೇಳ್ತೀವಿ ಗೊತ್ತಿಲ್ಲ, ನಾನು ಅವನ್ನೇ ಹಾಕಿನ ಅಂತ. ಸೊ ಕೆಳಗಿನ ನಾಯಿ ಮರಿಗಳಿಗೆ ಸ್ವಲ್ಪ ಊಟ ಹಾಕೊಂಬರ್ತೀನಿ ಬೆಳಿಗ್ಗೆ ಹೋಗ್ಯಾರ. ಮೊಸರು ಹಾಲ ಇಲ್ಲ ಅಷ್ಟಾದ್ರೆ ಹೇಳೋದು. ಮೊಸರು ಹಾಲು ಇದ್ರೆ ಅಟ್ಟಿರ್ತಿತ್ತು ನಾಯಿ ಮರಿಗಳು, ಇಲ್ಲ ತಿನ್ನಲ್ಲ ಅಂತ ಹೇಳ್ತೀನಿ. ಇಲ್ಲ ಅದೇ ಕಲ್ಸೊಂಬರ್ತೈತಿ ಏನೇನೋ ಹತ್ತಲಿಕ್ಕೆ ಹೋಗ್ಯಾರ ಒಳಗೆ. ಏನು ತರ್ತಾರೋ ಗೊತ್ತಿಲ್ಲ. ಹೆಣ್ಣಂದ್ರೆ ತಾಯಿನೂ ಬಂದಾಗ ತಾಯಿ ಒಂದಿಷ್ಟು ಊಟ ಆಗಿದ್ರೆ ಅಂತಲಿಗೆ ಹೋಗ ಚಪಾತಿ ಏನು ತೊಗೊಂಡ್ರೆ ಹೋಗ ಬರ್ತಾ ಬನ್ನಿ ತೊಗೊಂಬಂದು ಸಿಗ್ತೀವಿ. ಹ್ಯಾಪಿ ಬರ್ಡೇ ಗೈಸ್. ಗೈಸ್ ಇನ್ನೂ ಟೈಮ್ ಆಗಿಲ್ಲ. 12 ಏನಂತೇಳಿ ಹೇಳೇ ಇಲ್ಲ ವಿಡಿಯೋದಾಗ ಟೈಮ್ ಇರ್ತಿ ಅಲ್ಲ ಗೈಸ್. ಇವಾಗ 12 ಗಂಟೆಗೆ ನಮ್ಮ ತಂಗಿದು ಬಡ್ಡೆ ಅದ. ಸೊ ಅದಕ್ಕೆ 12 ಗಂಟೆಗೆ ಎದ್ದು ಬಲೂನ್ ನೋಡ್ಬಿಟ್ಟು ಕಳ್ತಾ ಬರೋದು ಹೊಡೆದು ಎಬ್ಬಿಸಿ ಮಾತಾಡೋದು ಮನಸ್ಸೋದು ಆಟೆ. ಕೇಕ್ ತಿಂದು ನನಗೆ ಫ್ಲ್ಯಾಶ್ ಆಗಿಲ್ಲ ಗೈಸ್ ನಿಜ ಹೇಳ್ಬೇಕಂದ್ರೆ ನೈಟ್. ಬಟ್ ನಾಳೆ ಅದ, ನಾಳೆ ನಡೀದಾಗ ಗೊತ್ತಾಗುತ್ತೆ ನಿಮ್ಗೆ ನಾಳೆ ಏನನ್ನೋದು. ಬಟ್ ಇವತ್ತು ಕೇಕ್ ತಂದು ಬ್ಲಾಸ್ಟ್ ಮಾಡ್ಬೇಕು ಅನ್ನೋದು ಇವು ಸ್ವಲ್ಪ ನಾವು ಏನು ತಲೆ ಕೊಟ್ಟಿದ್ವಿ. ಈಗ ಆಗದ ನಾವು ಬಲೂನ್ ಹೊಡಿತೇವೆ, ಬಲೂನ್ ಅಟೆಂಡ್ ಮಾಡ್ತಾರೆ ಅಂತ ಹೇಳ್ತಾರೆ ಅವರು. ಈಗ ನನಗೂ ಈ ಫ್ಲ್ಯಾಶ್ ಆಗ್ಯದ. ಇಲ್ಲಾಂದ್ರೆ ತಂದ್ಬಿಡ್ತೇವೆ ಒಂದು ಕೇಕ್. ಈಗೊಂದು ಕಟ್ ಮಾಡಿ ಬೆಳಗ್ಗೆ ಕಟ್ ಮಾಡಿಸ್ತೀವಿ. ಇಲ್ಲಿ ನಮ್ಮ ಮನ್ಯಾಗ ಒಂದು ಫ್ರಿಡ್ಜ್ ಇಲ್ಲ, ಈಗ ಚಿಕ್ಕ ಹೊರಗೆ ಇಟ್ಕೊಂಡು ಒಂದು ಜಾಗಿಲ್ಲ ಇರ್ಬೇಕು. ಅಲ್ಲಿ ಕರೆಂಟ್ ಸಪ್ಲೈ ಇಲ್ಲ ಗೈಸ್. ಸೊ ಅದು ಕೇಕ್ ಎಲ್ಲ ಹಾಳಾಗುತ್ತೆ. ಅದಕ್ಕೆ ಅದೇ ಗೈಸ್ ಇದೆಲ್ಲ 12 ಗಂಟೆ ಎಬ್ಬಿಸ್ಬಿಟ್ಟು ನಾವು ಪ್ಲ್ಯಾನ್ದಾಗಿದ್ದೀವಿ. ಇವಾಗ ಟೈಮ್ ಕರೆಕ್ಟ್ 11 ಗಂಟೆ ಇವಾಗ. ಸೊ ಇನ್ನೂ ಒಂದು ತಾಸು ಕೊಂಡಿಸ್ಕೊಂಡು ಕೂತೀನಿ. ನಮಗಂತೂ ನಿದ್ದೆ ಬರಲ್ಲ, ಇವ್ರಿಗೆ ನಿದ್ದೆ ಬರಲ್ಲ ಸರ್. ಅಲ್ಲೋಡ ಕರ್ಸಿ ಕೂತಾರಲ್ಲ ಕರ್ಸಿ ನಮಗಂತೂ ನಿದ್ದೆ ಬರಲ್ಲ. ಸೊ ಅದಕ್ಕೆ ಬನ್ನಿ 12 ಗಂಟೆ ವಿಷಯ ಡೈರೆಕ್ಟ್ ಗೈಸ್. ಫೈನಲಿ ಟೈಮ್ ನೋಡಲಿ, ಟೈಮ್ ಎಷ್ಟಾಗಿದೆ ಅನ್ನೋದು. ಟೈಮ್ ನೋಡಲಿ 11:59 ಆಗ್ಯದ. ಎಲ್ಲರೂ ಪಾರ್ಟಿಸಿಪೇಟ್ ಎಲ್ಲ ರೆಡಿ ಹೋಗ್ಯಾರ. ಈಗ ಎಲ್ಲರೂ ಬಲೂನ್ ಹಿಡ್ಕೊಂಡಿರ್ತೀವಿ ನೋಡ್ರಿ. ಎಲ್ಲರೂ ಬಲೂನ್ ಹಿಡ್ಕೊಂಡು ತಡಿ ಟೈಮ್ ಆಗಲಿ ಒಟ್ಟು ಅವಸರ ನೋಡ್ರಿ ಗೈಸ್. ಇವ್ರದಂತೂ ಯಾವಾಗ ನೋಡಿದ್ರು ಬರೀ ಅವಸರ ಮಾಡ್ತಾರೆ. ಏನು ನಿದ್ದೆ ಬರ್ತದೆ ಏನು ಸುದ್ದಿ. ಇವ್ರು ನೋಡಿ ನಿಂತಿದ್ದು ನೋಡ್ರಿ ಸ್ಟೈಲ್ ಉಗ್ಗಾಡ್ಬೇಕಪ್ಪ. ನೀವು ಇಲ್ಲಿ ಹಿಡ್ತೀರ ಇವ್ರಿಗೆ ನೆಪ್ಸೋದೇನು ಒಟ್ಟು ಬನ್ನಿ. ಎಷ್ಟು ಟೈಮ್ ಆಯ್ತು ಲೈಟ್
ಎದುರಾಗಿ ಮಾರೋಣ ಒಮ್ಮೆ ಎಷ್ಟು ಹೇಳಿದ್ರು ಇದು ಹಿಡಿತು ಅಂತೇಳಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಬನ್ನಿ. ಹ್ಯಾಪಿ ಬರ್ಡೇ. ಶಾಕ್ ಆಯ್ತು. ಅಂಜಿದೆನಾ ನಮ್ಮ ಮದರ್ ಎಷ್ಟು ಹೇಳಿದ್ರೆ ಅಂದು ಅಂಜುತ್ತಾಳ ಅಂತ ಹೇಳಿದ್ರು. ಅಷ್ಟೇನು ಅಂಜಲಿಲ್ಲ, ಅಂಜತಾಳ ಅನ್ಕೊಂಡಿದ್ದೆ, ಅಷ್ಟೊಂದೇನು ಅಂಜಲಿಲ್ಲ. ಹುಡುಗರು ಹೇಳೋದೈತೆ ಹ್ಯಾಪಿ ಬರ್ಡೇ ರಾತ್ರಿ, ರಿಯಲ್ ಹ್ಯಾಪಿ ಬರ್ಡೇ ಈಗ ಸ್ಟಾರ್ಟ್ ಆಗ್ತಿತ್ತು ಎದ್ದಿದ್ರು. ಕೇಕ್ ತಗೊಂಡ ಫ್ರಿಜ್ ಕೇಕ್ ತೊಗೊಂಬರ ಹಿಂಗ್ಯಾಕೆ ಆಗತ್ತೆ. ಗೈಸ್ ನಾವು ಏನು ನೆನ್ಕೊಂಡಿದ್ದಾರೆ ಕೇಕ್ ಅಂತ ತೊಗೊಂಬರ್ತೀವಿ, ಅದೊಂದು ಮಿಸ್ ಆಗ್ಯದ. ಇಲ್ಲಿ ಬನ್ನಿ ನಾಳೆ ನಡೆಯೋದ ನೋಡುವಂತಿರತ್ತ ಏನು ಹೇಳೋದು. ನಾಳೆ ನಡೆಯೋದಾಗ ನೋಡ್ರಿ ಹೆಂಗೆ ಏನೇನು ಏನು ಸ್ಪೆಷಲ್ ಅಂತೇಳಿ, ಏನು ಸ್ಪೆಷಲ್ ಮಾಡಿದ್ವಿ, ಏನು ಸರ್ಪ್ರೈಸ್ ಕೊಟ್ಟಿವಿ, ಏನೇನು ಎಲ್ಲ ನಾಳೆ ನಡೆಯೋದ ನೋಡ್ರಿ. ಓಕೆ ಗೈಸ್, ಓಕೆ ನಾಳೆ ಕಂಟಿನ್ಯೂ ಆಗುತ್ತೆ ಇದು. ಇವತ್ತು ನೈಟ್ ಅಷ್ಟೇ ವಿಶ್ ಮಾಡಿಬಿಟ್ಟಿವಿ. ನಾಳೆ ನುಡಿಯೋದಾಗ ಬರುತ್ತಾ, ಜಸ್ಟ್ ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾ ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು. ಓಕೆ ಗೈಸ್, ಹೆಂಗೆ ಅನಿಸ್ತು ನಿದ್ದೆ ಅವಶ್ಯಕ? ನೀರೇ ಕೂಡ ಆಗಂತ ಇನ್ನ ಕೈ ನಡಗಲಾಗತ್ತ. ಇವ್ರಂತ ಏನು ಕೆಲಸ ಮಾಡ್ರಿ ಎಟ್ಟು ನೀರು ಕುಡಿಯತ್ತ. ಓಕೆ ಗೈಸ್, ಇವತ್ತಿನ ಡೈಲಿ ಎಂಡ್ ಮಾಡ್ತೀವಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಮತ್ತೆ ನಾಳೆ ಸಿಗ್ತೇವೆ ಎಲ್ಲರಿಗೂ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.